ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹೀಗಾಗಿ ಘಟ್ಟಪ್ರಭಾ ನದಿಗೆ ಸುಮಾರು 76 ಕ್ಯೂಸೆಕ್ನಷ್ಟು ನೀರನ್ನು ಕೂಡ ಹರಿಬಿಡಲಾಗ್ತಿದೆ. ಹಾಗಾಗಿ ಬೆಳಗಾವಿ ಜಿಲ್ಲೆ ಗೋಕಾಕ್ನ ಹೊರವಲಯದಲ್ಲಿ ಇರುವಂಥ ಲೋಳ್ಸೂರು ಸೇತುವೆ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಏನು ಲೋಳ್ಸೂರು ಸೇತುವೆ ಮೇಲೆ ನಿಂತು ಈ ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ. ಸುಮಾರು ಪಶ್ಚಿಮ ಘಟ್ಟ ಸೇರಿದಂತೆ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಹೀಗಾಗಿ ಗೋಕಾಕ್ ಮತ್ತು ಸಂಕೇಶ್ವರ್ಗೆ ಸಂಪರ್ಕಿಸುವಂಥ ಈ ಪ್ರಮುಖ ಸೇತುವೆ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ದುರಸ್ಥಲ್ಲಿ ಗಮನಿಸಬಹುದು. ಸುಮಾರು 1000 ಮೀಟರ್ಗೂ ಅಧಿಕ ಇರುವಂಥ ಈ ಸೇತುವೆ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಏನು ಗೋಕಾಕ್ ನಗರ ಸಂಪೂರ್ಣವಾಗಿ ಈಗ ಜಲ ದಿಗ್ಬಂಧನ ಆಗಿರುವಂಥದ್ದು ಮತ್ತು ಏನು ಈ ಮಾರ್ಕಂಡೇಯ ನದಿ ಇರ್ಬೋದು ಅಥವಾ ಘಟ್ಟಪ್ರಭಾ ನದಿಗೆ ನೀರಿನ ಪ್ರಮಾಣ ಕೂಡ ಈಗ ಹೆಚ್ಚಳ ಆಗ್ತಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕೂಡ ಈಗ ನಿರಂತರವಾಗಿ ಮಳೆ ಆಗ್ತಿದೆ. ಹೀಗಾಗಿ ನದಿ ತಟದಲ್ಲಿ ಇರುವಂಥ ಜಮೀನುಗಳಿಗೆ ಕೂಡ ಸದ್ಯ ನೀರು ನುಗ್ಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 22ಕ್ಕೂ ಅಧಿಕ ಸೇತುವೆಗಳು ಈಗ ಜಲಾವೃತ ಆಗಿದೆ ಮತ್ತು ಸಂಪೂರ್ಣವಾಗಿ ಗೋಕಾಕ್ ನಗರ ಕೂಡ ಈಗ ಜಲ ದಿಗ್ಬಂಧನ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಚಿಕ್ಕೋಳಿ ಸೇತುವೆ ಇರ್ಬೋದು, ಲೋಳ್ಸೂರು ಸೇತುವೆ ಸೇರುತ್ತೆ, ಗೋಕಾಕ್ ನಗರಕ್ಕೆ ಸಂಪರ್ಕ ಒದಗಿಸುವಂಥ ಸೇತುವೆಗಳೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರೋದ್ರಿಂದ ಗೋಕಾಕ್ ನಗರದ ಜನರ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಜೊತೆಗೆ ಘಟ್ಟಪ್ರಭಾ ನದಿ ತೀರದಲ್ಲಿ ಬರುವಂಥ ಗ್ರಾಮಗಳಿಗೆ ಅಂದರೆ ಮೂಡಲ್ಗೆ ಇರ್ಬೋದು, ಗೋಕಾಕ್ ನಗರದ ಪ್ರವಾಹದ ಭೀತಿಯನ್ನು ಕೂಡ ಸದ್ಯ ಎದುರಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಧಾರಾಕಾರ ಮಳೆ ಸುರಿತಾ ಇರೋದ್ರಿಂದ ಸಹಜವಾಗಿ ಏನಂತಂದ್ರೆ ಘಟ್ಟಪ್ರಭಾ ನದಿಗೆ 56,000 ಕ್ಯೂಸೆಕ್ಸ್ ನೀರು ಏನಂತಂದ್ರೆ 76 ಇದಕ್ರಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಹಾಗೆಯೇ ಬೆಳಗಾವಿ ಜಿಲ್ಲೆಯಾದ್ಯಂತ ಕಳೆದ 2 ವಾರಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಸಹಜವಾಗಿ ಏನಂತಂದ್ರೆ ಸಂಕೇಶ್ವರ ಹಾಗೆಯೇ ಗೋಕಾಕ್ ನಡುವೆ ಸಂಪರ್ಕ ಕಲ್ಪಿಸುವಂಥ ಲೋಳ್ಸೂರು ಸೇತುವೆ ಮೇಲೆ ನಾನು ನಿಂತಿರುವಂಥದ್ದು. ಇದು ಸದ್ಯದ ಚಿತ್ರಣ. ಕಳೆದ ನಿನ್ನೆ ರಾತ್ರಿಯಿಂದ ಏನಂತಂದರೆ ಈ ಒಂದು ಸೇತುವೆ ಸಂಪೂರ್ಣವಾಗಿ ಸಂಪರ್ಕ ಕಲ್ಪಿಕೊಂಡಿರುವಂಥದ್ದು. ಇದರ ಮೇಲೆ 1 ಅಡಿಯಷ್ಟು ನೀರು ಹರಿತಾ ಇರೋದ್ರಿಂದ ಸಹಜವಾಗಿ 2 ಕಡೆಗಳಲ್ಲಿ ಏನಂತಂದರೆ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಯಾರೂ ಒಳಗಡೆ ಏನಂತಂದರೆ ಈ ರಸ್ತೆ ಮೇಲೆ ಸಂಚಾರಿಸುವಂತೆ ಒಂದು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹೀಗಾಗಿ ಘಟ್ಟಪ್ರಭಾ ನದಿಗೆ ಸುಮಾರು 76 ಕ್ಯೂಸೆಕ್ನಷ್ಟು ನೀರನ್ನು ಕೂಡ ಹರಿಬಿಡಲಾಗ್ತಿದೆ. ಹಾಗಾಗಿ ಬೆಳಗಾವಿ ಜಿಲ್ಲೆ ಗೋಕಾಕ್ನ ಹೊರವಲಯದಲ್ಲಿ ಇರುವಂಥ ಲೋಳ್ಸೂರು ಸೇತುವೆ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಏನು ಲೋಳ್ಸೂರು ಸೇತುವೆ ಮೇಲೆ ನಿಂತು ಈ ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ. ಸುಮಾರು ಪಶ್ಚಿಮ ಘಟ್ಟ ಸೇರಿದಂತೆ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಹೀಗಾಗಿ ಗೋಕಾಕ್ ಮತ್ತು ಸಂಕೇಶ್ವರ್ಗೆ ಸಂಪರ್ಕಿಸುವಂಥ ಈ ಪ್ರಮುಖ ಸೇತುವೆ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ದುರಸ್ಥಲ್ಲಿ ಗಮನಿಸಬಹುದು. ಸುಮಾರು 1000 ಮೀಟರ್ಗೂ ಅಧಿಕ ಇರುವಂಥ ಈ ಸೇತುವೆ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಏನು ಗೋಕಾಕ್ ನಗರ ಸಂಪೂರ್ಣವಾಗಿ ಈಗ ಜಲ ದಿಗ್ಬಂಧನ ಆಗಿರುವಂಥದ್ದು ಮತ್ತು ಏನು ಈ ಮಾರ್ಕಂಡೇಯ ನದಿ ಇರ್ಬೋದು ಅಥವಾ ಘಟ್ಟಪ್ರಭಾ ನದಿಗೆ ನೀರಿನ ಪ್ರಮಾಣ ಕೂಡ ಈಗ ಹೆಚ್ಚಳ ಆಗ್ತಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕೂಡ ಈಗ ನಿರಂತರವಾಗಿ ಮಳೆ ಆಗ್ತಿದೆ. ಹೀಗಾಗಿ ನದಿ ತಟದಲ್ಲಿ ಇರುವಂಥ ಜಮೀನುಗಳಿಗೆ ಕೂಡ ಸದ್ಯ ನೀರು ನುಗ್ಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 22ಕ್ಕೂ ಅಧಿಕ ಸೇತುವೆಗಳು ಈಗ ಜಲಾವೃತ ಆಗಿದೆ ಮತ್ತು ಸಂಪೂರ್ಣವಾಗಿ ಗೋಕಾಕ್ ನಗರ ಕೂಡ ಈಗ ಜಲ ದಿಗ್ಬಂಧನ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಚಿಕ್ಕೋಳಿ ಸೇತುವೆ ಇರ್ಬೋದು, ಲೋಳ್ಸೂರು ಸೇತುವೆ ಸೇರುತ್ತೆ, ಗೋಕಾಕ್ ನಗರಕ್ಕೆ ಸಂಪರ್ಕ ಒದಗಿಸುವಂಥ ಸೇತುವೆಗಳೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರೋದ್ರಿಂದ ಗೋಕಾಕ್ ನಗರದ ಜನರ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಜೊತೆಗೆ ಘಟ್ಟಪ್ರಭಾ ನದಿ ತೀರದಲ್ಲಿ ಬರುವಂಥ ಗ್ರಾಮಗಳಿಗೆ ಅಂದರೆ ಮೂಡಲ್ಗೆ ಇರ್ಬೋದು, ಗೋಕಾಕ್ ನಗರದ ಪ್ರವಾಹದ ಭೀತಿಯನ್ನು ಕೂಡ ಸದ್ಯ ಎದುರಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಜಿಲ್ಲೆಯಾದ್ಯಂತ
ಸದ್ಯದ ಚಿತ್ರಣ ನಿನ್ನೆ ರಾತ್ರಿಯಿಂದ ಏನಂತಂದರೆ ಈ ಒಂದು ಸೇತುವೆ ಸಂಪೂರ್ಣವಾಗಿ ಸಂಪರ್ಕ ಕಲ್ಪಿಕೊಂಡಿರುವಂಥದ್ದು. ಇದರ ಮೇಲೆ 1 ಅಡಿಯಷ್ಟು ನೀರು ಹರಿತಾ ಇರೋದ್ರಿಂದ ಸಹಜವಾಗಿ ಎರಡೂ ಕಡೆಗಳಲ್ಲಿ ಏನಂತಂದರೆ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಯಾರು ಒಳಗಡೆ ಏನಂತಂದರೆ ರಸ್ತೆ ಮೇಲೆ ಸಂಚಾರಿಸದಂತೆ ಒಂದು ನೀರು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹೀಗಾಗಿ ಘಟ್ಟಪ್ರಭಾ ನದಿಗೆ ಸುಮಾರು 76 ಕ್ಯೂಸೆಕ್ನಷ್ಟು ನೀರನ್ನು ಕೂಡ ಹರಿಬಿಡಲಾಗ್ತಿದೆ. ಹಾಗಾಗಿ ಬೆಳಗಾವಿ ಜಿಲ್ಲೆ ಗೋಕಾಕ್ನ ಹೊರವಲಯದಲ್ಲಿ ಇರುವಂಥ ಲೋಳ್ಸೂರು ಸೇತುವೆ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಏನು ಲೋಳ್ಸೂರು ಸೇತುವೆ ಮೇಲೆ ನಿಂತು ಈ ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ. ಸುಮಾರು ಪಶ್ಚಿಮ ಘಟ್ಟ ಸೇರಿದಂತೆ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಹೀಗಾಗಿ ಗೋಕಾಕ್ ಮತ್ತು ಸಂಕೇಶ್ವರ್ಗೆ ಸಂಪರ್ಕಿಸುವಂಥ ಈ ಪ್ರಮುಖ ಸೇತುವೆ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಸುಮಾರು 1000 ಮೀಟರ್ಗೂ ಅಧಿಕ ಇರುವಂಥ ಈ ಸೇತುವೆ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಎರಡೂ ಏನು ಗೋಕಾಕ್ ನಗರ ಸಂಪೂರ್ಣವಾಗಿ ಈಗ ಜಲ ದಿಗ್ಬಂಧನ ಆಗಿರುವಂಥದ್ದು ಮತ್ತು ಏನು ಈ ಮಾರ್ಕಂಡೇಯ ನದಿ ಇರ್ಬೋದು ಅಥವಾ ಘಟ್ಟಪ್ರಭಾ ನದಿಗೆ ನೀರಿನ ಪ್ರಮಾಣ ಕೂಡ ಈಗ ಹೆಚ್ಚಳ ಆಗ್ತಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕೂಡ ಈಗ ನಿರಂತರವಾಗಿ ಮಳೆ ಆಗ್ತಿದೆ. ಹೀಗಾಗಿ ನದಿ ತಟದಲ್ಲಿ ಇರುವಂಥ ಜಮೀನುಗಳಿಗೆ ಕೂಡ ಸದ್ಯ ನೀರು ನುಗ್ಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 22ಕ್ಕೂ ಅಧಿಕ ಸೇತುವೆಗಳು ಈಗ ಜಲಾವೃತ ಆಗಿದೆ ಮತ್ತು ಸಂಪೂರ್ಣವಾಗಿ ಗೋಕಾಕ್ ನಗರ ಕೂಡ ಈಗ ಜಲ ದಿಗ್ಬಂಧನ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಚಿಕ್ಕೋಳಿ ಸೇತುವೆ ಇರ್ಬೋದು, ಲೋಳ್ಸೂರು ಸೇತುವೆ ಸೇರುತ್ತೆ, ಗೋಕಾಕ್ ನಗರಕ್ಕೆ ಸಂಪರ್ಕ ಒದಗಿಸುವಂಥ ಸೇತುವೆಗಳೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರೋದ್ರಿಂದ ಗೋಕಾಕ್ ನಗರದ ಜನರ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಜೊತೆಗೆ ಘಟ್ಟಪ್ರಭಾ ನದಿ ತೀರದಲ್ಲಿ ಬರುವಂಥ ಗ್ರಾಮಗಳಿಗೆ ಅಂದರೆ ಮೂಡಲ್ಗೆ ಇರ್ಬೋದು, ಗೋಕಾಕ್ ನಗರದ ಪ್ರವಾಹದ ಭೀತಿಯನ್ನು ಕೂಡ ಸದ್ಯ ಎದುರಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.